ನಮಸ್ಕಾರ ಟ್ರೇಡರ್ಸ್. ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಲಿಮಿಟೆಡ್ ಶೇರ್ಸ್, ಈ ಒಂದು ಶೇರ್ನ ಮಾಹಿತಿಯನ್ನು ನಾನು ಲಾಂಗ್ ಟರ್ಮ್ಗೆ ಅನಾಲಿಸಿಸ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಈ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಲಿಮಿಟೆಡ್ ಏನಿದೆ, ಇದರ ಮಾರ್ಕೆಟ್ ಕ್ಯಾಪಿಟಲ್ 12,70,329 ಕೋಟಿ ಇದೆ. ಸೊ ಕರೆಂಟ್ ಪ್ರೈಸ್ 3,511ರಲ್ಲಿ ನಡೀತಾ ಇದೆ. ಹಾಗೆ ಪ್ರೀವಿಯಸ್ ಇಯರ್ ಅಂದರೆ 1 ಇಯರ್ ಹೈ ಮತ್ತು ಲೋ ಪ್ರೈಸನ್ನು ನೋಡಿದ್ರೆ 4,592ಕ್ಕೆ ಹೈ ಹೋಗಿತ್ತು. ಅದೇ ರೀತಿ ಈ ಹೋದ ವರ್ಷ 3,457 ಈ ಒಂದು ಪ್ರೈಸ್ಗೆ ಮಾರ್ಕೆಟ್ ಲೋ ಇತ್ತು. ಸೊ ಈಗ ನೀವು ನೋಡ್ತಾ ಇರ್ಬೋದು, ಈಗ 3,511 ಏನಿದೆ ಕರೆಂಟ್ ಪ್ರೈಸ್, ಇದು 1 ಇಯರ್ ಲೋಗೆ ತುಂಬ ಹತ್ತಿರದಲ್ಲಿದೆ. ಸೊ ಹಾಗಾಗಿ ಇದು ಪ್ರೀವಿಯಸ್ ಇಯರ್ ಲೋನಲ್ಲಿ ಖರೀದಿ ಮಾಡೋದು ಕೂಡ ಉತ್ತಮವಾಗಿರುತ್ತೆ. ಯಾಕಂತಂದರೆ ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಇದು ಒಳ್ಳೆಯ ಬೆಲೆ ಆಗಿರುತ್ತೆ, ಪ್ರೀವಿಯಸ್ ಇಯರ್ ಲೋ. ಅದೇ ರೀತಿ ಈ ಒಂದು ಸೆಕ್ಟರ್ನ ಇಂಡಸ್ಟ್ರಿ ಪಿ ಏನಿದೆ ಅಂತ ನಾವು ನೋಡೋದಾದರೆ 27.5. ಸೊ 27.5 ಏನಿದೆ ಇದು ಇಂಡಸ್ಟ್ರಿ ಪಿ ಇದೆ. ಹಾಗೆ ಇದು ಸ್ಟಾಕ್ ಪಿ ಏನಿದೆ 26 ಇದೆ. ಸೊ ಹಾಗಿದ್ರೆ ಇದನ್ನು ಅಂಡರ್ ವ್ಯಾಲ್ಯೂ ಸ್ಟಾಕ್ ಅಂತ ಕನ್ಸಿಡರ್ ಮಾಡ್ಬೋದು. ಬಟ್ ಆದರೆ ಇಂಡಸ್ಟ್ರಿ ಪಿಗೆ ಈಕ್ವಲ್ ಆಗಿರೋದ್ರಿಂದ ಇದು ಈಗ ಬ್ಯಾಲೆನ್ಸ್ಡ್ ಆಗಿದೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಈ ಒಂದು ಸ್ಟಾಕು ಏನಿದೆ ಲೈಕ್ ಓವರಾಲ್ ಆಗಿ ROE 51.5 ಕೊಟ್ಟಿದೆ ರಿಟರ್ನ್ ಆನ್ ಇಕ್ವಿಟಿನಲ್ಲಿ. ಹಾಗೆಯೇ ROC 64.3% ಕೊಟ್ಟಿದೆ, ಇದು ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ಸೊ ಇದು ಒಂದು ಒಳ್ಳೆ ಪಾಸಿಟಿವ್ ಆಗಿರುವಂತಹ ಕಂಪನಿ, ಹಾಗೆ ಬ್ಲೂ ಚಿಪ್ಸ್ನಲ್ಲಿ ಬರುವಂತಹ ಒಂದು ದೊಡ್ಡ ಕಂಪನಿ ಇದು. ಸೊ ಅದೇ ರೀತಿ ನೀವು ನೋಡ್ಬೋದು, ಇಂಟ್ರೆನ್ಸಿಕ್ ವ್ಯಾಲ್ಯೂ 1,655 ಇದೆ, EPS 135 ಇದೆ. ಹಾಗೆ ಆಪರೇಟಿಂಗ್ ಪ್ರಾಫಿಟ್ ಗ್ರೋತ್ 7.45% ಇದೆ. EPS ಗ್ರೋತ್ 3 ಇಯರ್ಸ್ನಲ್ಲಿ 12.7% ಮಾಡಿದೆ. ಸೊ ಅದು ಪಾಸಿಟಿವ್ ಆಗಿರುವಂತಹ ಇದು ಒಂದು ಬುಕ್ ವ್ಯಾಲ್ಯೂ ಬಂದು ಇದು 281 ಇದೆ. ಸೊ ನಾವು ಈ ಬುಕ್ ವ್ಯಾಲ್ಯೂ ಏನಿದೆ, ಬುಕ್ ವ್ಯಾಲ್ಯೂಗಿಂತ ಜಾಸ್ತಿ ಇದೆ. ಆದರೂ ಕೂಡ ಇದು ಗ್ರೋತ್ ಸ್ಟಾಕ್ ಇರೋದ್ರಿಂದ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಇದರಲ್ಲಿ ನಾವು ಲಾಂಗ್ ಟರ್ಮ್ಗೆ ಹೂಡಿಕೆ ಮಾಡೋದು ತುಂಬಾ ಒಳ್ಳೆಯದಾಗಿರುತ್ತೆ. ಹಾಗೆ ಇಲ್ಲಿ PE ರೇಷಿಯೋನ ನಾವು ನೋಡೋದಾದರೆ ಮೀಡಿಯನ್ PE ರೇಷಿಯೋ ಒಂದು 31.2 ಇದೆ. ಹಾಗೆ ಮೀಡಿಯನ್ PE ರೇಷಿಯೋಗಿಂತ ಕೆಳಗಡೆಗಿದ್ರೆ ಅದು ಉತ್ತಮವಾದ ಸ್ಟಾಕ್ ಆಗಿರುತ್ತೆ ನಮಗೆ ಲಾಂಗ್ ಟರ್ಮ್ಗೆ. ಸೊ ಈಗ ನೀವು ನೋಡ್ಬೋದು, ಮೀಡಿಯನ್ ಬಂದು 31.2 ಇದೆ. ಹಾಗೆಯೇ ಈಗ ಎಕ್ಸಿಸ್ಟಿಂಗ್ ಏನಿದೆ ಸ್ಟಾಕ್ PE 26.1 ಇದೆ. ಸೊ ಹಾಗಾಗಿ ಇದು ಲಾಂಗ್ ಟರ್ಮ್ಗೆ ಉತ್ತಮವಾದಂತಹ ಒಂದು ಸ್ಟಾಕ್ ಆಗಿರುತ್ತೆ. ಇದರಲ್ಲಿ ಪ್ರಾಸ್ ನೋಡ್ಬೋದು, ಕಂಪನಿ ಈಸ್ ಆಲ್ಮೋಸ್ಟ್ ಡೆಪ್ಟ್ ಫ್ರೀ, ಕಂಪನಿ ಹ್ಯಾಸ್ ಎ ಗುಡ್ ರಿಟರ್ನ್ ಆನ್ ಈಕ್ವಿಟಿ, track record 3 years, ROE 47.4%. company has been maintaining a healthy dividend payout of 66.2%. ಸೊ ಈ ಕಂಪನಿ ಇದೊಂದು ಪ್ರಾಸ್ ಆಗಿದೆ. ಹಾಗೆ ಇದು ಕಾನ್ಸ್ ಸ್ಟಾಕ್ ಇಸ್ ಟ್ರೇಡಿಂಗ್ ಅಟ್ 12.5 times ಇಟ್ಸ್ ಬುಕ್ ವ್ಯಾಲ್ಯೂ. ಅಂತಂದರೆ ಇಲ್ಲಿ ಏನು ಬುಕ್ ವ್ಯಾಲ್ಯೂ ಇದೆ, ಈ ಬುಕ್ ವ್ಯಾಲ್ಯೂಗಿಂತ 12 ಪಟ್ಟು ಮೇಲೆ ಟ್ರೇಡ್ ಆಗ್ತಾ ಇದೆ ಅಂತ ಹೇಳ್ತಾ ಇದೆ. ಸೊ ದಿ ಕಂಪನಿ ಹ್ಯಾಸ್ ಡೆಲಿವರ್ಡ್ ಆಸ್ ಪೂರ್ ಸೇಲ್ಸ್ ಗ್ರೋತ್ ಆಫ್ 10.5% ಆಫ್ ಪಾಸ್ಟ್ 5 years. ಸೊ ಇದು ಡೆಲಿವರಿ ಸೇಲ್ಸ್ ಗ್ರೋತು ತುಂಬ ಕಡಿಮೆ ಆಗಿದೆ ಅಂತ ಹೇಳ್ತದೆ. ಬಟ್ ಆದರೂ ಕೂಡ ಇದೊಂದು ತುಂಬ ಗುಡ್ ಕಂಪನಿ ಅಂತ ಹೇಳ್ಬೋದು ಲಾಂಗ್ ಟರ್ಮ್ಗೆ. ಶಾರ್ಟ್ ಟರ್ಮ್ಗೆ ಯಾರೆಲ್ಲ ನೀವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ತೀರಿ ಅಂಥವ್ರಿಗೆ ಲಾಸಸ್ ಆಗೋ ಚಾನ್ಸಸ್ ಇರುತ್ತೆ. ಯಾವುದೇ ಒಂದು ಸ್ಟಾಕು ನೀವು ಲಾಂಗ್ ಟರ್ಮ್ಗೆ ಹೋದರೆ ಅಲ್ಲಿ ನಿಮಗೆ ಖಂಡಿತ ಲಾಭ ಮಾಡೋ ಸಾಧ್ಯತೆಗಳು ಇರುತ್ತೆ. ಯಾರೆಲ್ಲ ನೀವು ಬೇಗ ಪ್ರಾಫಿಟ್ ಮಾಡಬೇಕು ಅಂತ ನೋಡ್ತೀರಾ ಅಂಥವ್ರಿಗೆಲ್ಲ ಲಾಸಸ್ ಆಗೋ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ. ಯಾಕಂತಂದರೆ ಲಾಂಗ್ ಟರ್ಮ್ನಲ್ಲಿ ಪ್ರಾಫಿಟ್ ಮಾಡುವ ಹಾಗೆ ಶಾರ್ಟ್ ಟರ್ಮ್ನಲ್ಲಿ ನೀವು ಪ್ರಾಫಿಟ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಯಾಕಂತಂದರೆ ಮಾರ್ಕೆಟ್ನಲ್ಲಿ ಕೆಲವೊಂದಿಷ್ಟು ನ್ಯೂಸ್ಗಳು, ಹಾಗೆಯೇ ನೆಗೆಟಿವ್ ನ್ಯೂಸ್ಗಳು, ಮತ್ತು ನೀವು ಮನಸ್ಥಿತಿ ಕೂಡ ಚೇಂಜ್ ಆಗ್ತಾ ಇರುತ್ತೆ ಶಾರ್ಟ್ ಟರ್ಮಲ್ಲಿ. ಸೊ ಹಾಗಾಗಿ ನೀವು ಲಾಭ ಮಾಡೋದು ತುಂಬ ಕಷ್ಟ ಆಗುತ್ತೆ. ಈಗ ಪೀರ್ ಕಂಪ್ಯಾರಿಸನ್ ಮಾಡಿದಾಗ ಇದೇ ರೀತಿ TCSಗೆ ಇನ್ಫೋಸಿಸ್ ಇದೆ, HCL ಇದೆ, ವಿಪ್ರೋ ಇದೆ, ಟೆಕ್ ಮಹೀಂದ್ರ ಇದೆ, LTM ಎಂಟ್ರಿ ಇದೆ, ಮತ್ತು ಪರ್ಸಿಸ್ಟೆನ್ಸ್ ಸಿಸ್ಟಮ್ ಇದೆ. ಸೊ ಈ ಒಂದು ಪೀರ್ ಕಂಪ್ಯಾರಿಸನಲ್ಲಿ ನೀವು ನೋಡೋದಾದರೆ ಇಂಡಸ್ಟ್ರಿ PE ಮತ್ತು ನಾವು ಸ್ಟಾಕ್ PE ನೋಡೋದಾದರೆ ಇಲ್ಲಿ ಎಡಿಟ್ ಕಾಲಮ್ಸಲ್ಲಿ ನಾನೊಂದು ಇಂಡಸ್ಟ್ರಿ PEನ ಆ್ಯಡ್ ಮಾಡ್ಕೊಳ್ತೀನಿ. ಇದರಲ್ಲಿ ಇಂಡಸ್ಟ್ರಿ PEನ ಆ್ಯಡ್ ಮಾಡ್ಕೊಂಡಾಗ ನಮಗೆ ಇಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಇಂಡಸ್ಟ್ರಿ PE ನೋಡಿ 27.51 ಇದೆ. ಸೊ ಇದರಲ್ಲಿ ಓವರ್ ವ್ಯಾಲ್ಯೂ ಮತ್ತು ಅಂಡರ್ ವ್ಯಾಲ್ಯೂ ಸ್ಟಾಕ್ಸ್ನ ನಾವು ನೋಡಿದಾಗ ಇಲ್ಲಿ ನಮಗೆ ಇನ್ಫೋಸಿಸ್ ಅಂಡರ್ ವ್ಯಾಲ್ಯೂ ಸ್ಟಾಕ್ಸ್ ಇದೆ, HCL ಅಂಡರ್ ವ್ಯಾಲ್ಯೂ ಸ್ಟಾಕ್ಸ್ ಇದೆ, ವಿಪ್ರೋ ಕೂಡ ಅಂಡರ್ ವ್ಯಾಲ್ಯೂ ಸ್ಟಾಕ್ಸ್ ಇದೆ. ಹಾಗೆ ಇದು ಟೆಕ್ ಮಹೀಂದ್ರ ಏನಿದೆ ಇದು ಓವರ್ ವ್ಯಾಲ್ಯೂ ಸ್ಟಾಕ್ಸ್ ಇದೆ, LTM ಎಂಟ್ರಿ ಕೂಡ ಓವರ್ ವ್ಯಾಲ್ಯೂ ಸ್ಟಾಕ್ಸ್ ಇದೆ, ಹಾಗೆ ಪರ್ಸಿಸ್ಟೆನ್ಸ್ ಕೂಡ ಓವರ್ ವ್ಯಾಲ್ಯೂ ಸ್ಟಾಕ್ ಇದೆ. ಸೊ ಹಾಗಿದ್ರೆ ನಾವು TCS, ವಿಪ್ರೋ ಮತ್ತು HCL, ವಿಪ್ರೋನ ನಾವು ಇಲ್ಲಿ ಕನ್ಸಿಡರ್ ಮಾಡ್ಬೋದು ಅಂಡರ್ ವ್ಯಾಲ್ಯೂ ಸ್ಟಾಕ್ಸ್ ಅಂತ. ಸೊ ಅದೇ ರೀತಿ ಕ್ವಾರ್ಟರ್ಲಿ ರಿಸಲ್ಟ್ಸ್ ನೋಡ್ಬೋದು ನೀವು. ನೆಟ್ ಪ್ರಾಫಿಟ್ನಲ್ಲಿ 9,806, 9,959 ಒಂದು ಪಾಸಿಟಿವ್ ಗ್ರೋತನ್ನು ನೀವು ಕಾಣಬಹುದು. ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ನೋಡೋದಾದರೆ ನೆಟ್ ಪ್ರಾಫಿಟ್ ಇಲ್ಲಿ ನೋಡಿ ನೀವು 2013ರಿಂದ 2024 ಮತ್ತು ಟಿಲ್ ಟೈಮ್ ಏನಿದೆ ಇಲ್ಲಿ ತನಕ ಕೂಡ ನೀವು ನೋಡ್ಬೋದು ಕಂಪನಿಯ ಪ್ರಾಫಿಟು ಪ್ರತಿ ವರ್ಷ ಗ್ರೋತ್ ಆಗಿರುವಂಥದ್ದೇ. ಹಾಗೆ ಇದು ಒಂದು ಪಾಸಿಟಿವ್ ರಿಟರ್ನ್ ಅಂತ ಹೇಳ್ಬೋದು. ರಿಟರ್ನ್ ಆನ್ ಈಕ್ವಿಟಿ ನೋಡಿ ನೀವು 10 ಇಯರ್ಸಲ್ಲಿ 40% ಮಾಡಿದೆ, 5 ಇಯರ್ಸಲ್ಲಿ 44%, 3 ಇಯರ್ಸಲ್ಲಿ 47%, ಹಾಗೆ ಲಾಸ್ಟ್ ಇಯರ್ 52% ರಿಟರ್ನ್ ಆನ್ ಈಕ್ವಿಟಿ ಮಾಡಿದೆ. ಸ್ಟಾಕ್ ಪ್ರೈಸ್ CSA 10 ಇಯರ್ಸಲ್ಲಿ 11%, 5 ಇಯರ್ಸಲ್ಲಿ 14%, 3 ಇಯರ್ಸಲ್ಲಿ 1% ಆ್ಯಂಡ್ 1 ಇಯರಲ್ಲಿ 17%. ಸೊ ಲಾಂಗ್ ಟರ್ಮ್ಗೆ ಇದು ಉತ್ತಮವಾದಂತಹ ಸ್ಟಾಕ್ ಆಗಿರೋದ್ರಿಂದ ಯಾವುದು ಶಾರ್ಟ್ ಟರ್ಮ್ನಲ್ಲಿ ನೀವು ಪ್ರಾಫಿಟ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತಂದರೆ TCSನಲ್ಲಿ ಸ್ವಲ್ಪ ಅಪಾಯಕಾರಿ ಆಗಿರ್ಬೋದು. ಕಂಪೌಂಡಿಂಗ್ ಪ್ರಾಫಿಟ್ ಗ್ರೋತ್ ಏನಿದೆ ಇದು ಕೂಡ ಪಾಸಿಟಿವ್ ಅಲ್ಲಿದೆ.
ಹಾಗೆ ಕಂಪೌಂಡಿಂಗ್ ಸೇಲ್ಸ್ ಗ್ರೋತ್ ಕೂಡ ಪಾಸಿಟಿವ್ ಅಲ್ಲಿದೆ. ಬ್ಯಾಲೆನ್ಸ್ ಶೀಟಲ್ಲಿ ನೀವು ನೋಡೋದಾದರೆ ಇಲ್ಲಿ ನಿಮಗೆ ಟೋಟಲ್ ಈಕ್ವಿಟಿ ಕ್ಯಾಪಿಟಲ್ ನೋಡಿ ಮತ್ತು ರಿಸರ್ವ್ಸ್ ಆ್ಯಂಡ್ ಬರೋಯಿಂಗ್ಸ್ ನೋಡಿ ಪ್ರತಿಯೊಂದು ಕೂಡ ಎಲ್ಲ ಉತ್ತಮವಾಗಿದೆ. ಯಾವುದು ನೆಗೆಟಿವ್ ಅಲ್ಲಿ ನೀವು ಇಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಹಾಗೆ ಇಲ್ಲಿ ಕ್ಯಾಶ್ ಫ್ಲೋಸಲ್ಲಿ ನೋಡೋದಾದರೆ 2013ರಲ್ಲಿ 152 ಕೋಟಿ ಮೈನಸಲ್ಲಿ ಇತ್ತು. ಹಾಗೆ ಮಾರ್ಚ್ 2000 ಅಂದರೆ ಮೈನಸಲ್ಲಿರುವಂಥದ್ದು ಮತ್ತೆ ರಿಕವರ್ ಆಗಿ ಈಗ ಕ್ಯಾಶ್ ಏನಿದೆ 2024ರಲ್ಲಿ 1893 ಕೋಟಿ ನೆಟ್ ಕ್ಯಾಶ್ನ ಕಂಪನಿ ಹೋಲ್ಡ್ ಮಾಡಿದೆ. ಸೊ ರೇಷಿಯೋ ನೋಡೋದಾದರೆ ROC ನೋಡ್ಬೋದು ನೀವು ಇಲ್ಲಿ ಪಾಸಿಟಿವ್ 52%, 56%, 50%, 51%, 44% ಏನಿದೆ ಇದು ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಕೊಡ್ತಾ ಇದೆ. ಒಂದು ಒಳ್ಳೆ ಪಾಸಿಟಿವ್ ಆಗಿರುವಂಥದ್ದು. ದುಡ್ಡನ್ನು ನೋಡಿ ಯಾವಾಗಲೂ ಕೂಡ ತುಂಬ ಆತರದಿಂದ ಮತ್ತು ಅರ್ಜೆಂಟಾಗಿ ನೀವು ಸಂಪಾದನೆ ಮಾಡೋಕ್ಕೆ ಹೋದಾಗ ಕಳ್ಕೊಳ್ಳುವಂತಹ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಆದರೆ ಈ ರೀತಿ ಡೀಸೆಂಟಾಗಿ ಪಾಸಿಟಿವ್ನಲ್ಲಿ ಕೊಡ್ತಾರೆ ಯಾವುದೇ ಸ್ಟಾಕ್ ಇರಲಿ ಅದು ಉತ್ತಮ ಅಂತಲೇ ಹೇಳಬೇಕು. ಹಾಗೆಯೇ ನಿಮ್ಮ ದುಡ್ಡು ಒಂದು ವೇಳೆ ನೀವು ಇನ್ವೆಸ್ಟ್ಮೆಂಟ್ ಮಾಡದೆ ಮನೇಲಿಟ್ಟಿದ್ರೆ ಅದು ಸೇವಿಂಗ್ಸ್ ಅಕೌಂಟಲ್ಲಿ ಏನಾದರೂ ಇಟ್ಟಿದ್ದರೆ ಆ ದುಡ್ಡು ಇನ್ಫ್ಲೇಷನ್ ರೇಟಿಂದ ನಿಮ್ಮ ದುಡ್ಡಿನ ಬೆಲೆ ಕಡಿಮೆ ಆಗ್ತಾನೆ ಹೋಗ್ತಿತ್ತು. ಆದರೆ ಈ ರೀತಿ ಗುಡ್ ROC ಕೊಡುವಂಥ ಕಂಪನಿಗಳಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಹಣ ನಿಮಗೆ ನಷ್ಟ ಆಗೋದಕ್ಕಿಂತ ನಿಮ್ಮ ಹಣವನ್ನು ನೀವು ಸುರಕ್ಷಿತವಾಗಿ ಇಡಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ ನೀವು ನೋಡ್ಬೋದು. ಇಲ್ಲಿ ಪ್ರೊಮೋಟರ್ಸ್ 72% ಇದ್ದಾರೆ. 2024ರಲ್ಲಿ 71% ಪ್ರೊಮೋಟರ್ಸ್ ಇದ್ದಾರೆ. ಹಾಗೆ FIS ಅಲ್ಲಿ 12.68% ಇದೆ. DIS ನಲ್ಲಿ 10.86. ಹಾಗೆ ಗೌರ್ಮೆಂಟ್ ಕೂಡ ಇನ್ವೆಸ್ಟ್ಮೆಂಟ್ ಮಾಡಿರುತ್ತೆ 0.06%. ಪಬ್ಲಿಕ್ 4.63% ಇಲ್ಲಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇದೆ. ಸೊ ಓವರಾಲ್ ಆಗಿ ಈ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ನ ನೀವು ನೋಡೋದಾದರೆ ಇದು ಲಾಂಗ್ ಟರ್ಮ್ಗೆ ತುಂಬ ಉತ್ತಮವಾದಂತಹ ಕಂಪನಿ ಆಗಿರೋದ್ರಿಂದ ಇದನ್ನು ನೀವು ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಪ್ರೀವಿಯಸ್ ಇಯರ್ ಲೋನಲ್ಲಿ ಸಿಗ್ತಾ ಇದೆ. ತುಂಬ ಹತ್ತಿರದಲ್ಲಿದೆ ನಿಮಗೆ ಪ್ರೀವಿಯಸ್ ಇಯರ್ ಲೋಗೆ. ಸೊ ಹಾಗಾಗಿ ಇದು ಒಂದು ಉತ್ತಮವಾದಂತಹ ಸ್ಟಾಕ್ಸ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ. ಈ ಥರದ ವಿಡಿಯೋಗಳಿಗೆ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಿಮಗೆ ಯಾವುದಾದ್ರೂ ಸ್ಟಾಕ್ನ ಬಗ್ಗೆ ಪರ್ಟಿಕ್ಯುಲರಾಗಿ ಮಾಹಿತಿ ಬೇಕು ಅಂತಂದರೆ ನೀವು ಸಹ ಅದನ್ನು ಕೇಳಬಹುದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.